ಹೇಗೆ ಅನಿಸ್ತಾ ಇದೆ? ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ನಾನಿವತ್ತು ಮದುವೆಗೆ ಬಂದಿದ್ದೀನಿ. ಮದುವೆ ಯಾರ್ದು ಅಂತ ಕೇಳ್ತಾ ಇದ್ದೀರಾ? ನನ್ನ ಕಸಿನ್ ತಂಗಿ ಮದುವೆ, ನಮ್ಮ 4ನೇ ಚಿಕ್ಕಪ್ಪನ ಮಗಳ ಮದುವೆ. ಸೊ ಇವಳನ್ನ ನಾವು ಬಿದ್ರುಪಣೆ ಮನೆಗೆ ಕೊಡ್ತಾ ಇದ್ದೀವಿ. ಮದುವೆ ಬಂದು ಸ್ವಾಗತ್ ಕನ್ವೆನ್ಷನ್ ಹಾಲ್, ಭಾಗಮಂಡಲ ರೋಡ್ ನಿಯರ್ ತಾಳತ್ ಮನೆ, ಇಲ್ಲಿ ನಡೀತು. ಈ ಸ್ವಾಗತ್ ಕನ್ವೆನ್ಷನ್ ಹಾಲ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. 4000+ ಗೆಸ್ಟ್ ಅಕೊಮಡೇಟ್ ಮಾಡ್ಕೋಬೋದು ಅಂತ ಅನ್ಕೋತೀನಿ, ವಿತೌಟ್ ಎನಿ ಕ್ರೌಡ್. ಪಾರ್ಕಿಂಗ್ ಸಹ ತುಂಬ ಸ್ಪೇಷಿಯಸ್ ಆಗಿದೆ. ಬನ್ನಿ ಮದುವೆಗೆ ಹೋಗೋಣ. ಡೆಕೋರೇಷನ್ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ಸ್ ಮತ್ತು ಇದು ಚಿಕ್ಕ ಚಿಕ್ಕ ಲೈಟೆಲ್ಲ ಹಾಕಿ ತುಂಬ ಚೆನ್ನಾಗಿ. ನಾವು ಮೂಲತಃ ಅಂದರೆ ನಮ್ಮ ಅಜ್ಜಿರು ಮೂಲತಃ ಕರಾವಳಿ ಕಡೆಯವರಾದ್ರಿಂದ ಈ ಹಿಂಗಾರ ಮಾಲೆ ಬದಲಾಯಿಸೋದು ನಮ್ಮ ಅರಗೌಡ ಸಂಸ್ಕೃತಿಲಿ ಒಂದು ಪದ್ಧತಿಯಾಗಿರುತ್ತೆ. ಆಮೇಲೆ ಎಲ್ಲ ಮದುವೆಗಳಲ್ಲಿ ಹೇಗೆ ಭಟ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನು ಹುಡುಗಿ ಫಾಲೋ ಮಾಡ್ತಾರೆ. ನಮ್ಮ ಪದ್ಧತಿಯಲ್ಲಿ ದಿಬ್ಬಣ ಮುಖ್ಯಸ್ಥರು ಇರ್ತಾರೆ. ಅವ್ರು ನಮಗೆ ಯಾವ ರೀತಿ ಹೇಳ್ತಾರೆ ಅದರ ಪ್ರಕಾರನೇ ನಾವು ಮಾಲೆ ಎಕ್ಸ್ಚೇಂಜ್ ಮಾಡೋದು. ಫೈನಲಿ ನಮ್ಮ ದೀಕ್ಷನ್ಗೆ ಮದುವೆ ಆಯಿತು. ಫೋಟೋಗ್ರಾಫರ್ಸ್ ನೋಡಿ ಎಷ್ಟು ಕಾನ್ಸಂಟ್ರೇಷನಲ್ಲಿ ನಿಂತು ಫೋಟೋ ತೆಗಿತಾ ಇದ್ದಾರೆ. ಇನ್ನೂ ಕೆಲವು ಶಾಸ್ತ್ರಸ್ ಕಂಟಿನ್ಯೂ ಮಾಡಿದರು. ಮನೆ ತೋರಿಸೋ ಶಾಸ್ತ್ರ ಹತ್ತು ಕುಟುಂಬ 18 ಗೋತ್ರ ಕೂಡಿದ ಕುಲಸ್ಥರ ಸಂಗಡ ಕೆಳೆ ನೆಲೆ ಕೆಡೆಯಲ್ಲಿ ಅಚ್ಯುತಾನಂದಾದಿಗೆ ಮುಂದೆ ಮದುಮಕ್ಕಳನ್ನು ಹಾಲು ತುಪ್ಪ ಶಾಸ್ತ್ರಕ್ಕೆ ಕೂರಿಸುವಂತವೇ ಮನೆ ಏನು ಅನಿಸ್ತಾ ಇದೆ ದೀಕ್ಷನ್ ಮದುವೆಗೆ? So happy that she got married. Now she's included in our group. Very much happy. How are you feeling? So ಲೈನ್ ಕ್ಲಿಯರ್ ಆಯ್ತು ಅಂತ ಫೀಲ್ ಆಗ್ತಾ ಇದೆ. ಇಲ್ಲ, we are happy for her and what? All the best for her life. Yeah. Happy married life. Four wicket down. And yeah, let's go. Happy married life. Hello. How are you feeling? I actually feeling excited because we are like continuously getting married back to back. So 6 more weekends down. No, 4 more weekends down already. 6 more to go. Yeah. So all the best. Bye. ಹೇಳಿದ್ಯಾ ದಿಯಾ? Please subscribe Okay. my channel and ಏನು ಹೇಳ್ಬೇಕು? ದೀಕ್ಷನ್ ಮದುವೆಗೆ ಹೌ ಯು ಫೀಲಿಂಗ್? Yeah, actually from early morning we are very tired preparing for her wedding, and early morning also we cried at first time, and it yet to come, the best is to come. All the best. ಮದುವೆಯಾಗಿ ಏನು ಫೀಲ್ ಆಯ್ತು ನಿಮಗೆ? ಹೇಗೆ ಅನಿಸ್ತಾ ಇದೆ? ಫೀಲಿಂಗ್ ಏನಿಲ್ಲ, ಫೈನಾನ್ಷಿಯಲಿ ಫೈನಾನ್ಷಿಯಲಿ ಓಕೆ, ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಫ್ರೆಂಡ್ಸು ಮತ್ತು ಫ್ಯಾಮಿಲಿಯವರು, ಬ್ರದರ್ಸು ಎಲ್ಲರ ಸಪೋರ್ಟ್ ಇದೆ. ಸಿಸ್ಟರ್ಸ್ ಎಲ್ಲರೂ ಹಾಗೆ ಚಿಲ್ಡ್ರನ್ಸ್ ಸುಮಾರು ಕೆಲಸ ಮಾಡಿದ್ದಾರೆ. ಈ ಸ್ವಲ್ಪ ಎಮೋಷನ್ನು ಆಗ್ತದೆ ಮಗಳನ್ನ ಕಳಿಸ್ಬೇಕು ಅಂತ. ಇನ್ನೂ ಹೆಣ್ಣು ಇಳಿಸುವಾಗ ಸ್ವಲ್ಪ ಬೇಜಾರಾಗ್ಬೋದು ಮತ್ತೆಲ್ಲ ಓಕೆ ಮಾಡುವಂಥದ್ದು ಮಾಡಲೇಬೇಕು. ಓಕೆ, ಥ್ಯಾಂಕ್ ಯು. ಬಾಯ್. ನನಗೆ ತಮ್ಮನ ಮಗಳು ಮದುವೆಗೆ ಬಂದು ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತಾ ಇದೆ. ಎಲ್ಲ ನಮ್ಮ ಬಂಧು ಬಾಂಧವರೆಲ್ಲ ಇದ್ದಾರೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಹೆಂಡತಿರು ಎಲ್ಲರೂ ಇದ್ದಾರೆ. ನೋಡಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಖುಷಿ ಪಡ್ತಾ ಇದ್ದೀವಿ ನಾವು. ತುಂಬ ಶಾಸ್ತ್ರಗಳೆಲ್ಲ ನಡೆದಾಗ ತುಂಬ ಖುಷಿ ಆಯಿತು. ಇನ್ನೇನು ಚೆನ್ನಾಗಿದೆ, ಎಂಜಾಯ್ ಮಾಡಿದ್ವಿ ನಾವು. ಒಂದು ನಿಮಿಷ. ಮಕ್ಕಳು ಮದುವೆ ಖುಷಿ ಇತ್ತು, ಸ್ವಲ್ಪ ಬೇಜಾರಾಯ್ತು. ಮತ್ತೆ ಎಲ್ಲ ನೋಡ್ದು ಮಕ್ಕಳನ್ನ ಕೊಡೋತ್ತಿಗೆ ಸ್ವಲ್ಪ ಬೇಜಾರಲ್ಲ, ಹೆಣ್ಣು ಮಕ್ಕಳು ಅಂತೇಳಿ. ಮತ್ತೆ ಇನ್ನು ಎಲ್ಲ ಚೆನ್ನಾಗಿತ್ತು ಫಂಕ್ಷನ್. ಚೆನ್ನಾಗಿರಲಿ ಅವರು. ಚೆನ್ನಾಗಿರಲಿ, ಬೆಸ್ಟ್. ಖುಷಿ ಆಯಿತು ಮಗಳ ಕೊಟ್ಟಿದ್ದು, ಎಂಜಾಯ್ ಮಾಡಿದೆ. ಎಲ್ಲ ನನ್ನ ಫ್ಯಾಮಿಲಿ ಎಲ್ಲ ಬಂದಳು, ಒಳ್ಳೆ ನೆಂಟರು ಸಿಕ್ಕಿದ್ರು, ಎಲ್ಲ ಹಳೆ ನೆಂಟರು ಸಿಕ್ಕಿದ್ದು. ತುಂಬ ಸಂತೋಷ ಆಯಿತು. ಚೆನ್ನಾಗಿರ್ಲಿ. ಅರೇಂಜ್ಮೆಂಟ್ ಚೆನ್ನಾಗಿತ್ತು. ಅಣ್ಣ ನೀನು? ನಾವೆಲ್ಲ ಗೌಜಿ ಮಾಡಿದ್ವಿ, ಸಕ್ಕತ್ತಾಗಿತ್ತು.
ಒಳ್ಳೆ ಡ್ಯಾನ್ಸ್ ಹೊಡೆದು ಆರಾಮಾಗಿ ಇವಾಗ ಎದ್ದು ಬಂದು ತಿಂಡಿ ಮಾಡಿಕೊಂಡು ಇನ್ನು ಮಧ್ಯಾಹ್ನಕ್ಕೆ ರೆಡಿ ಆಗಬೇಕು ಡ್ಯಾನ್ಸ್ಗೆ. ಬಂದೆ. ಹಾಂ ಮೋನಿಶ್. ಆಲ್ ದ ಬೆಸ್ಟ್ ದೀಕ್ಷಾ ಆ್ಯಂಡ್ ನವಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ಲೇಸ್. ಹ್ಯಾಪಿಯಾಗಿ. ನನಗೆ ತುಂಬ ಖುಷಿ ಆಯಿತು. ಮದುವೆಗೆ ಅಂತ ಸುಮಾರು ಬಟ್ಟೆ ತೆಗ್ದು ಅದ್ರಲ್ಲಿ ಸ್ವಲ್ಪ ಬಟ್ಟೆ ಹಾಕೋಕ್ಕೆ ಆಗಿಲ್ಲ. ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಸ್ವಲ್ಪ ಎಮೋಷ್ನಲಿ ಹೋಗೋಣ. ಫೀಲು ಆಯಿತು. ಚೆನ್ನಾಗಿತ್ತು ಮದುವೆ. ಆಲ್ ದ ಬೆಸ್ಟ್ ಫಾರ್ ಫ್ಯೂಚರ್ ಲೈಫ್. ಮಮ್ಮಿ, ದೀಕ್ಷನ್ ಮದುವೆಗೆ ನಿಮಗೆ ಹೇಗೆ ಫೀಲ್ ಆಯಿತು? ನನಗೆ ನಮ್ಮ ಮನೆ ಮದುವೆ ಆಯ್ತಾ ಮದುವೆ ಹೇಗೆ ಫೀಲ್ ಆಯಿತು ಎಂಥದ್ದು ಮದುವೆಗೆ ದೀಕ್ಷನ್? ಗ್ರ್ಯಾಂಡ್ ಮದುವೆ. ಗ್ರ್ಯಾಂಡ್ ಮದುವೆ ನಿಮಗೆ? ನನಗೆ ಖುಷಿ ಆಯಿತು, ತುಂಬ ಖುಷಿ ಆಯಿತು, ಎಂಜಾಯ್ ಮಾಡಿದೆ. ಸರಿ. ಎಂತ ಕ್ವಶನ್ ಕೇಳ್ತೀರಾ? ದೀಕ್ಷನ್ ಮದುವೆಗೆ ಹೇಗೆ ಫೀಲ್ ಆಯ್ತು ನಿಮಗೆ? ಚೆನ್ನಾಗಿ ಫೀಲ್ ಆಯಿತು. ಆಮೇಲೆ ನನ್ನ ಅಕ್ಕನ ಮದುವೆ ಎಂಜಾಯ್ ಮಾಡಿದ್ವಿ. ಭಾವನಾತ್ಮಕವಾಗಿ ಭಾವನಾತ್ಮಕಿಲ್ಲ ನೋಡ ನಮ್ಮ ಸ್ವಂತ ಮದುವೆ ಮತ್ತೆ ಭಾವನ ಮತ್ತೆ ನೋಡ್ಬೇಕು. ಅಣ್ಣ ಹೇಗನ್ನಿಸ್ತು ತಂಗಿ ಮದುವೆಗೆ? ತಂಗಿ ಮದುವೆ ಹೆಂಗಿತ್ತು ಹೇಳ? ಖುಷಿ ಆಯ್ತು. 4 ಸರಿ ಆ ಕಡೆ ಈ ಕಡೆಗೆ ಗಾಡಿಲಿ ಹೋಗಿ ಹೇಳೋಣ. ಸುಮಂತಿ, ನಮ್ಮ ಅಳಿಯನ ಮದುವೆಗೆ ಹೇಗೆ ಫೀಲ್ ಆಯ್ತು ನಿಮಗೆ? ಮದುವೆ ಗೊತ್ತಾಗ್ತದೆ, ತುಂಬ ಲೈಕ್ ಇತ್ತು, ಖುಷಿ ಆಯ್ತು. ಮಸಾಲೆ ದೋಸೆ ಚೆನ್ನಾಗಿತ್ತು. ಹಾಂ ಸಾಕು. ಅಣ್ಣ ಹೇಗನ್ನಿಸ್ತು ತಂಗಿ ಮದುವೆಗೆ? ತಂಗಿ ಮದುವೆ ಹೆಂಗಿತ್ತು ಹೇಳ? ಖುಷಿ ಆಯ್ತು. 4 ಸರಿ ಆ ಕಡೆ ಈ ಕಡೆಗೆ ಗಾಡಿಲಿ ಹೋಗಿ ಹೇಳೋಣ. ಸುಮಂತಿ, ಬನ್ನಿ ನಾವಿವತ್ತು ಸೋದರ ಕರೆಯೋ ಶಾಸ್ತ್ರಕ್ಕೆ ಹೋಗೋಣ. ನಮ್ಮ ಚಿಕ್ಕಪ್ಪನವರಿಗೆ ಸೋದರದವರು ಪೊಡ್ನೋಳ್ನ ಮನೆಯವರು, ನಮ್ಮ ಚಿಕ್ಕಮ್ಮ ಪೊಡ್ನೋಳ್ನ ಮನೆಯಿಂದ ಬಂದಿರ್ತಾರೆ. ಸೊ ಸೋದರ ಕರೆಯೋ ಶಾಸ್ತ್ರ ಭಾಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ. ಯಾಕೆಂದರೆ ಸೋದರದವರು ಪ್ರತಿಯೊಂದು ಮದುವೆಗಳಲ್ಲಿ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಕಾಸ್ತಾಳಿ ಕಟ್ಟೋದಾಗಿರ್ಬೋದು, ಅಡೋಳಿನೂ ಅವ್ರ ಕಡೆಯೇ ಆಗಿರ್ತಾರೆ. ಸೊ ಅವ್ರ ರೋಲ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಕರ್ನಾಟಕ ಸಾಂಸ್ಕೃತಿಕ ಆಚರಣೆಗಳಲ್ಲಿ ಈ ಸೋದರ ಕರೆಯೋ ಶಾಸ್ತ್ರ ಒಂದು ಪ್ರಮುಖ ಸ್ಥಾನ. ಈ ಶಾಸ್ತ್ರ ಕೌಟುಂಬಿಕ ಬಾಂಧವ್ಯ, ಪ್ರೀತಿ ಮತ್ತು ಜವಾಬ್ದಾರಿನ ಸೂಚಿಸ್ತದೆ. ಈ ಶಾಸ್ತ್ರಗಳನ್ನೆಲ್ಲ ನೋಡಿದಾಗ ತುಂಬ ಎಮೋಷ್ನಲ್ ಅಂತ ಅನಿಸುತ್ತೆ. ನನಗೆ ಪರ್ಸ್ನಲಾಗಿ ಫೀಲ್ ಆಯಿತು. ಯಾಕೆಂದರೆ ಪ್ರತಿಯೊಂದು ಹೆಣ್ಣಿಗೂ ಆಸೆ ಇರುತ್ತೆ ಅವ್ರ ತವ್ರ ಮನೆಯವ್ರು ಬಂದು ಎಲ್ಲ ಜವಾಬ್ದಾರಿನ ನಿಭಾಯಿಸಲಿ ಅಂತ. ಸೊ ಈ ಒಂದು